ಪದೇ ಪದೇ ದರ್ಶನ್ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಿದ್ರಂತೆ ಪವಿತ್ರ. ಆದರೆ ದರ್ಶನ್ ಒಂದು ಸಾರ್ತಿ ಸಮಾಧಾನ ಮಾಡಿ ಸುಮ್ಮನಾಗ್ಬಿಟ್ಟಿದ್ದಾರೆ. ದೇವಸ್ಥಾನಕ್ಕೆ ತೆರಳಲು ಅವಕಾಶ ಕೊಡಿ ಪವಿತ್ರ ಗೌಡ ಅರ್ಜಿ ಹಾಕ್ಕೊಂಡಿದ್ದಾರಂತೆ ರಾಜ್ಯ ಬಿಟ್ಟು ಹೊರಗೆ ಹೋಗೋದಕ್ಕೆ. ನೋಡಿ ಏನು ನಡೀತು ಕೋರ್ಟ್ ಹಾಲಲ್ಲಿ ಅಂದರೆ, ಪದೇ ಪದೇ ದರ್ಶನ್ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು. ಒಮ್ಮೆ ಪವಿತ್ರಳನ್ನು ಸಮಾಧಾನಿಸಿ ಸುಮ್ಮನಾಗ್ಬಿಟ್ರು ದರ್ಶನ್. ಈಗ ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡಿದ್ದಾರೆ ಪವಿತ್ರ ಗೌಡ ಅಂತ ಕೂಡ ಗೊತ್ತಾಗಿದೆ. ಏನಂತ ಅರ್ಜಿ ಹಾಕ್ಕೊಂಡಿದ್ದಾರೆ? ದೇವಸ್ಥಾನಕ್ಕೆ ತೆರಳಲು ಅವಕಾಶ ಕೋರಿ ಪವಿತ್ರ ಅರ್ಜಿ ಹಾಕ್ಕೊಂಡಿದ್ದಾರೆ. ರಾಜ್ಯ ಬಿಟ್ಟು ಹೊರಗೆ ಹೋಗಲು ಅವಕಾಶವನ್ನು ಕೇಳಿದ್ದಾರೆ ಪವಿತ್ರ. ಅಂದರೆ ಜಾಮೀನು ಕೊಡಬೇಕಾದ್ರೆ ಕೆಲವು ಷರತ್ತುಗಳು ಹಾಕಿದ್ರಲ್ಲ, ಅವರೆಲ್ಲೂ ಹೋಗಬಾರ್ದು, ಲಿಮಿಟ್ಸ್ ಎಲ್ಲ ಇರಬೇಕು ಅಂತ. ಅದಕ್ಕೆ ಈಗ ಅವರು ಪರ್ಮಿಷನ್ಗೆ ಹಾಕ್ಕೊಂಡಿದ್ದಾರೆ. ದರ್ಶನ್ ಕೂಡ ಕೇಳ್ಕೊಂಡು ಮೈಸೂರಿಗೆ ಹೋಗಿದ್ರು ಕೋರ್ಟ್ಗೆ. ಅಂದರೆ ಮೇಲಿಂದ ಮೇಲೆ ಮಾತನಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪವಿತ್ರ ಅಂತ ಗೊತ್ತಾಯಿತು. 1 ತಿಂಗಳು ಕಾಲಾವಕಾಶ ಕೋರಿದ್ದಾರೆ ಪವಿತ್ರ. 1 ತಿಂಗಳು ನಾನು ರಾಜ್ಯ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಅನುಮತಿ ಕೊಡಿ ಅಂತ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಬಟ್ ಇನ್ನೂ ಅದು ವಿಚಾರಣೆಗೆ ಬಂದಿಲ್ಲ ಅನಿಸುತ್ತೆ. ದೇವಸ್ಥಾನಕ್ಕೆ ತೆರಳುವ ಅವಶ್ಯಕತೆ ಇರೋದ್ರಿಂದ ರಾಜ್ಯ ಬಿಟ್ಟು ಹೊರಗಡೆ ಹೋಗೋದಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಈಗ ಬರ್ತಿರುವ ಮಾಹಿತಿಯ ಪ್ರಕಾರ ಎಲ್ಲ ಹೊರಗೆ ಬರ್ತಾ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಇವ್ರ ಪರ ವಕೀಲರೇನೋ ಮನವಿ ಮಾಡ್ಕೊಂಡಿದ್ದಾರೆ ಕೋರ್ಟ್ಗೆ ಅಂತ ಅನಿಸುತ್ತೆ. ಹಾಗಾಗಿ ಚಾರ್ಜಸ್ ಫ್ರೇಮ್ ಮಾಡಿಲ್ಲ. ಫೆಬ್ರವರಿ 25ಕ್ಕೆ ಆಗುತ್ತೆ, ಇನ್ನೂ 1 ತಿಂಗಳಿದೆ. ಈಗ ದರ್ಶನ್ ಅಲ್ಲಿಂದ ಹೊರಟಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅದೇ ಕಾರ್ ನೋಡಿ, ಇಲ್ಲಿ ಬಂದು ದರ್ಶನ್ ಕೋರ್ಟ್ ಹಾಲ್ನಿಂದ ಹೊರಗೆ ಬಂದು ಅವರು ಕಾರ್ ಹತ್ಕೊಂಡು ಅವ್ರ ಪಾಡ್ಗೆ ಅವರು ಹೊರಡ್ತಾ ಇದ್ದಾರೆ. ಇನ್ನು ಪವಿತ್ರ ಅವ್ರ ಕಾರಲ್ಲಿ ಅವ್ರು ಬಂದಿದ್ದಾರೆ, ಅವರು ಅಲ್ಲಿಂದ ಹೊರಡ್ತಾರೆ. ಪ್ರತಿಯೊಬ್ಬರು ಕೂಡ ಈಗ ಅಲ್ಲಿಂದ ನಿರ್ಗಮಿಸುವಂತಹ ಸಂದರ್ಭ.